ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೇಘನಾ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನಾನು ನನ್ನ ಆಫೀಸ್ ಕೊಲೀಗ್ಸ್ ಜೊತೆಗೆ ನಮ್ಮ ಅಕ್ಕ ಎಲ್ಲರೂ ನಾವು ನಿನ್ನೆ ಅಂದರೆ ಸ್ಯಾಟರ್ಡೆ ಪಲ್ಲಾನಿ ಟ್ರಿಪ್ಗೆ ಹೋಗಿದ್ವಿ. ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಬ್ಯೂಟಿ ಪ್ರಾಡಕ್ಟ್ಸ್ ಜೊತೆಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕ್ಯಾರಿ ಮಾಡಿದ್ದೆ. ನಾನು ಏನೆಲ್ಲ ಕ್ಯಾರಿ ಮಾಡಿದ್ದೆ ಅಂದರೆ ಒಂದು 2 ಸ್ಟಿಕ್ಕರ್ ಪ್ಯಾಕೆಟು, ಒಂದು ಫೇಸ್ ಸಿರಮ್, ಹೇರ್ ಸಿರಮ್, ಸ್ಯಾನಿಟೈಸರ್, ಹ್ಯಾಂಡ್ ವಾಶ್, ಸನ್ಸ್ಕ್ರೀನ್, ಡಿಯೋಡ್ರೆಂಟ್, ಬ್ರಷ್, ಚಿಕ್ಕದೊಂದು ಪೇಸ್ಟು, ಮುಖ ಹಚ್ಕೊಳ್ಳೋಕೆ ಸಾಫ್ಟ್ ನಿವಿಯಾ ಕ್ರೀಮ್, ಡ್ರೆಸ್ ಮ್ಯಾಚಿಂಗ್ ಜುಮ್ಕಿ, ಐಲೈನರ್, ಜೊತೆಗೆ ಕಾಜಲ್ ಬೇಕು ಅಂದ್ರೆ ಇರ್ಲಿ ಅಂದ್ಬಿಟ್ಟು ಒಂದ್ ಜೊತೆ ಕಾಜಲ್ 2 in 1 ಅದನ್ನು ಎತ್ಕೊಂಡಿದ್ದೆ. ಕ್ರೀಮ್, ಲಿಪ್ಸ್ಟಿಕ್, ಕ್ಲಿಬ್, ಫೇಸ್ ವಾಶ್, ಕಂಡೀಷ್ನರ್, ಒಂದು 3 ಜೊತೆ ಚಿಕ್ಕ ಕ್ಲಿಪ್ ಕೂಡ ಎತ್ತಿಟ್ಕೊಂಡಿದ್ದೆ. ಅದ್ರ ಜೊತೆ ವೆಟ್ ಟಿಶ್ಯೂಸ್ ಮತ್ತೆ ಡ್ರೈ ಟಿಶ್ಯೂಸ್ ಇಷ್ಟನ್ನು ನಾನು ಬೇಸಿಕ್ ಬ್ಯೂಟಿ ಪ್ರಾಡಕ್ಟ್ಸ್ ಆಗಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಾಗಲಿ ಎತ್ಕೊಂಡಿದ್ದೆ. ಸೊ ಇಷ್ಟೆಲ್ಲ ಒಂದಿನ ಟ್ರಿಪ್ ಆದರೂ ಕೂಡ ಇಷ್ಟೆಲ್ಲ ಬೇಸಿಕ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನಿಸ್ತು. ಹಂಗಾಗಿ ಅಷ್ಟನ್ನೆಲ್ಲ ಕ್ಯಾರಿ ಮಾಡಿದೆ. ನಾವು ಫ್ರೈಡೇ ನೈಟ್ 10:45 ಹಂಗೆ ಸ್ಯಾಟಲೈಟಿಂದ ಪಳನಿಗೆ ನಮ್ಮ ಟ್ರಾವೆಲ್ನ ಶುರು ಮಾಡಿದ್ವಿ. ಸೊ ಟಿಟಿಲ್ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. ನಾವೆಲ್ಲ ಡ್ಯಾನ್ಸ್ ಆಡೋದು, ಹಾಡು ಹೇಳೋದು, ಫುಲ್ ನಾವು ನೈಟ್ ಪೂರ್ತಿ ನಿದ್ದೆನೇ ಮಾಡಲಿಲ್ಲ. ನನ್ಗನ್ಸೋಂಗೆ ನಾವು ಒಂದು 3:30-4 ಗಂಟೆಗೆ ಟಿಟಿಲ್ ನಿದ್ದೆ ಮಾಡೋಕೆ ಶುರು ಮಾಡಿದ್ದು. ಅಲ್ಲಿವರೆಗೂ ಡ್ಯಾನ್ಸ್ ಆಡೋದು, ಆಟ ಆಡೋದು, ಹಿಂಗೆ ಏನಾದರೂ ಒಂದು ಆಕ್ಟಿವಿಟಿ ಮಾಡ್ಕೊಂಡಿದ್ವಿ. ನಾನಿಲ್ಲಿ ಸಾಂಗ್ದು ವಾಲ್ಯೂಮ್ ಕೊಟ್ಟಿಲ್ಲ, ಯಾಕಂದರೆ ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಹಾಕಿದ್ದೀನಿ. ಆದರೆ ಸಕ್ಕತ್ತಾಗಿತ್ತು. ಫುಲ್ ಡ್ಯಾನ್ಸ್ ಎಲ್ಲ ಮಾಡಿ ಮಜಾ ಮಾಡಿದ್ವಿ ಟಿಟಿಯಲ್ಲಿ. ಸೊ ನೈಟು ಒಂದು ಸ್ವಲ್ಪ ಏನಾದರೂ ರಿಫ್ರೆಶ್ಮೆಂಟ್ ಬೇಕು ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂದ್ಬಿಟ್ಟು ನಾವೆಲ್ಲ ಟಿಟಿಯಿಂದ ಕೆಳಗಿಳಿದು ಒಂದು ಕಡೆ ಈ ರೀತಿ ಕಾಫಿ ಮತ್ತು ಟೀ ಕುಡಿಯೋ ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ನಾವು ಪಳನಿಗೆ ಮತ್ತೆ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಟಿ ಬುಕ್ ಆಗಿದ್ದರಿಂದ ನಮಗೇನು ಅಷ್ಟು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ, ಆರಾಮಾಗಿ ಹೋದ್ವಿ ಟಿಟಿಲಿ. ಸೊ ಅದು ಒಂದು ಸ್ವಲ್ಪ ಮಾರ್ನಿಂಗ್ ಆಗಿದ್ರಿಂದ ಮತ್ತೆ ಕಾಫಿ ಟೀ ಏನಾದ್ರು ಕುಡ್ಕೊಳ್ಳೋಣ ಅಂದ್ಬಿಟ್ಟು ಟಿಟಿಯಿಂದ ಇಳಿದು ಅಲ್ಲೇ ಒಂದು ಅಂಗಡಿ ಇತ್ತು, ಆ ಅಂಗಡಿಗೆ ಹೋದ್ವಿ. ಅಷ್ಟೊತ್ತಿಗಾಗಲೇ ನಾವು ತಮಿಳ್ನಾಡು ರೀಚ್ ಆಗಿದ್ವಿ. ಸೊ ಕಾಫಿ ಮತ್ತು ಟೀ ಯಾರ್ಯಾರಿಗೆ ಏನೇನು ಬೇಕಿತ್ತೋ ಅವರು ತೊಗೊಂಡ್ವಿ. ಅದನ್ನು ಕಾಫಿ ನಾನು ಕುಡಿದೆ. ಕಾಫಿ ಮಾತ್ರ ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಬೋಂಡಾ ವಡೆ ಕೂಡ ಮಾರ್ತಿದ್ರು. ನಾನು ಬೋಂಡ ಟೇಸ್ಟ್ ಮಾಡಲಿಲ್ಲ, ಆದರೆ ನನ್ನ ಕೊಲೀಗ್ಸ್ ಎಲ್ಲ ಬೋಂಡ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ ಅಂದರು. ನಾನು ವಡೆ ಮಾತ್ರ ಸ್ವಲ್ಪ ತಿಂದೆ. ವಡೆದು ಟೇಸ್ಟ್ ಅಷ್ಟೇ ಸಖತ್ತಾಗಿತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಬೋಂಡ ಮತ್ತು ವಡೆ ಎಲ್ಲ. ನೀವು ಯಾರಾದರೂ ಒಂದ್ಸರಿ ಪಳನಿಗೆ ಹೋಗುವಾಗ ಈ ರೀತಿ ಮಧ್ಯದಲ್ಲಿ ಕಾಫಿ ಕುಡಿಯುವಾಗ ವಡೆ ಅಥವಾ ಬೋಂಡ ತೊಗೊಳ್ತೀನಿ, ನಿಜವಾಗ್ಲೂ ಸಖತ್ತಾಗಿತ್ತು. ಸೊ ಇದನ್ನೆಲ್ಲ ಕಾಫಿ ಟೀ ಎಲ್ಲ ಕುಡ್ಕೊಂಡು ಮುಂದೆ ಬರ್ತಿರುವಾಗ ನಾನು ಇವ್ರನ್ನ ನೋಡಿದೆ. ಇವರೆಲ್ಲ ಪಾದಚಾರಿಗಳಂತೆ. ಸೊ ಎಲ್ಲಿಗೆ ಹೋಗ್ತಿದ್ರು ಅಂತ ಗೊತ್ತಿಲ್ಲ, ಕರೆದು ನಿಲ್ಲಿಸಿ ಮಾತಾಡೋ ಅಷ್ಟು ಧೈರ್ಯ ಅಂತೂ ನನಗಂತೂ ಖಂಡಿತವಾಗ್ಲೂ ಇರಲಿಲ್ಲ. ಸೊ ಅವ್ರು ಬರ್ತಿದ್ದು ವಿಡಿಯೋ ತೊಗೊಂಡು ಹಾಗೆ ಬಂದೆ. ಸೊ ಮುಂದೆ ಟಿಟಿಲಿ ಬರ್ತಾ ನಾವು ಈ ಸೂರ್ಯಕಾಂತಿ ಹೂವು ನೋಡಿದ್ವಿ. ಸೂರ್ಯಕಾಂತಿ ಹೂವು ಎಲ್ಲ ಸೂರ್ಯನ ಕಡೆ ತಿರ್ಕೊಂಡ್ಬಿಟ್ಟಿತ್ತು. ಸೊ ಹಂಗಾಗಿ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ನೋಡಿದ್ವಿ ಹತ್ರ ಹೋಗಿ. ಆದರೆ ಅಲ್ಲೆಲ್ಲೂ ಹೋಗೋದಿಕ್ಕೆ ಜಾಗ ಇರಲಿಲ್ಲ, ಸ್ವಲ್ಪ ಹಳ್ಳ ಥರ ಇತ್ತು. ನಮಗೆ ಅಲ್ಲಿ ಹತ್ರದಿಂದ ನೋಡೋದಕ್ಕೆ ಸಿಗಲಿಲ್ಲ ಅಥವಾ ಫೋಟೋ ತಗೊಳ್ಳೋದಕ್ಕೂ ಸಿಗಲಿಲ್ಲ. ಸೊ ಇನ್ನೇನು ಮಾಡೋದು, ಮುಂದೆ ಎಲ್ಲಾದರೂ ಸಿಗುತ್ತೇನೋ ಅಂದ್ಬಿಟ್ಟು ನಾವು ಟಿ ಹತ್ಕೊಂಡು ಹೋದ್ವಿ, ಆದರೆ ಮುಂದೆ ಸಿಗಲಿಲ್ಲ. ಅನ್ಫಾರ್ಚುನೇಟ್ಲಿ ಫೈನಲಿ ನಾವು ಪಳನಿ ತಲುಪಿದ್ವಿ. ನಾವು 1 ಡೇ ಅಷ್ಟೇ ಸ್ಟೇ, ಅಂದರೆ ಮತ್ತೆ ರಿಟರ್ನ್ ನೈಟು ವಾಪಸ್ ಬರೋದ್ರಿಂದ ನಾವೇನು ರೂಮ್ಸ್ ಬುಕ್ ಮಾಡ್ಕೊಳ್ಳಿಲ್ಲ. ಬರೀ ವಾಶ್ರೂಮ್ ಮತ್ತೆ ಬಾತ್ರೂಮ್ ಯೂಸ್ ಮಾಡೋದಕ್ಕೆ ಮಾತ್ರ ಅಮೌಂಟ್ ಕೊಟ್ಟು ಯೂಸ್ ಮಾಡ್ಕೊಂಡ್ವಿ. ಬಟ್ ಟ್ರಸ್ಟ್ ಮೀ ಗೈಸ್, ಬಾತ್ರೂಮ್ ಆಗಲಿ ಅಥವಾ ವಾಶ್ರೂಮ್ ಆಗಲಿ ಎರಡೂ ಕೂಡ ಸಖತ್ತು ನೀಟಾಗಿತ್ತು, ಒಂಚೂರು ಗಲೀಜಿರಲಿಲ್ಲ. ನೀವೇನಾದರೂ ಇನ್ ಕೇಸ್ ಪಳನಿಗೆ ಹೋದ್ರೆ ನೀವು ರೂಮ್ಸ್ ಮಾಡ್ಕೊಳ್ಳಲ್ಲ ಅಂದರೆ ನೀವು ಈ ಆಪ್ಷನ್ನ ಟ್ರೈ ಮಾಡ್ಬೋದು. ನಿಮ್ಗೆಲ್ಲೂ ಬೇಜಾರು ಅನ್ಸಲ್ಲ, ಯಾಕಂದ್ರೆ ಅಷ್ಟೇ ಟೈಡಿಯಾಗಿ ನೀಟಾಗಿತ್ತು ಆ ವಾಶ್ರೂಮ್ಸ್ ಎಲ್ಲ. ಸೊ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಈ ರೀತಿ ನಾವೆಲ್ಲ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋಕ್ಕೆ ಅಂತ ಹೊರಟ್ವಿ. ಸೊ ನೀವು ನೋಡ್ತಿದ್ದೀರಲ್ಲ, ಸುತ್ತಮುತ್ತ ಅಂಗಡಿಗಳೇ ಇರುತ್ತೆ. ನಿಮ್ಗೆ ಏನಾದರೂ ಬೇಕು ಅಂದ್ರೆ ಶಾಂಪೂ ಬೇಕು, ಪೇಸ್ಟ್ ಬೇಕು, ಸೋಪ್ ಬೇಕು ಅಂದರೆ ನೀವು ಇನ್ ಕೇಸ್ ಮರ್ತು ತರಲಿಲ್ಲ ಅಂದರೆ ನೀವು ಇಲ್ಲೇ ತಗೋಬಹುದು. ಇಲ್ಲೇ ಇಟ್ಕೊಂಡಿರ್ತಾರೆ. ರೀಸನಬಲ್ ಪ್ರೈಸೇ ಇರುತ್ತೆ, ಏನು ಜಾಸ್ತಿ ಏನು ಇಟ್ಟಿರಲ್ಲ. ಮಾಮೂಲಿ ಇಲ್ಲೆಲ್ಲ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಮತ್ತು ಮಕ್ಕಳು ಆಟ ಆಡೋದಕ್ಕೆ ಗೊಂಬೆ ಎಲ್ಲ ಇಟ್ಕೊಂಡಿರ್ತಾರೆ. ನೀವು ಬೇಕಂದರೆ ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಶಾಪಿಂಗ್ ಮಾಡಬೇಕಂದ್ರೂ ಶಾಪಿಂಗ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರೋವಂಥ ಮಕ್ಕಳು ಐಟಮ್ಸ್, ಆಟ ಸಾಮಾನೆಲ್ಲ ಇಟ್ಟಿದ್ರು. ಮತ್ತು ತಿಂಡಿಗಳು ಕೂಡ ಇರುತ್ತೆ, ನಿಮಗೆ ಬೇಕಂದರೆ ನೀವು ತಿನ್ಕೊಂಡು ಹೋಗ್ಬೋದು. ಸೊ ನಾವು ಹಿಂಗೇನೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೊರಟ್ವಿ. ಸೊ ಇವಾಗ ನೀವು ಏನು ನೋಡ್ತಿದ್ದೀರಲ್ಲ, ಇದೇ ದೇವಸ್ಥಾನದ ಆರ್ಚು.
ನೀವು ಇಲ್ಲಿ ಬಂದು ನಿಂತರೆ ಸಾಕು. ಸೊ ಯಾರೆಲ್ಲ ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತಬೇಕು ಅಂತ ಇರ್ತಾರಲ್ವ, ಅವರು ಆ ಬೆಟ್ಟ ಹತ್ತೋ ಪ್ಲೇಸ್ಗೆ ಹೋಗೋದಕ್ಕೆ 1.5 ಕಿಲೋಮೀಟ್ರ್ ಆಗುತ್ತೆ. ಸೊ ನೀವು ಆ ಪ್ಲೇಸ್ಗೆ ಹೋಗಿ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಆಗುತ್ತೆ 1.5 ಕಿಲೋಮೀಟ್ರ್ ನಡಿತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ನಡ್ಕೊಂಡು ಹೋಗ್ಬೋದು. ತುಂಬ ಬಿಸಿಲಿದ್ದರಿಂದ ಅಲ್ಲೂ ನಡ್ಕೊಂಡು ಹೋಗಿ ಮತ್ತೆ ಬೆಟ್ಟನೂ ಕೂಡ ಹತ್ತಬೇಕಾಗುತ್ತೆ, ಇನ್ನೂ ಜಾಸ್ತಿ ಸುಸ್ತಾಗ್ತೀವಿ ಅಂದ್ಬಿಟ್ಟು ನಾವು ಸರಿ ಅವ್ರು ಏನು ಫ್ರೀ ಬಸ್ ಥರ ಬಸ್ಸಲ್ಲ, ಅದು ಎಲೆಕ್ಟ್ರಿಕ್ ಗಾಡಿ ಫ್ರೀಯಾಗಿ ಬಿಟ್ಟಿದ್ರಲ್ವ, ಸರಿ ಅದರಲ್ಲೇ ಹೋಗೋಣ ಅಂದ್ಬಿಟ್ಟು ಕಾಯ್ತಿದ್ವಿ. ಬೆಟ್ಟ ಹತ್ತಿ ಹಿಡಿಯೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ, ನಾಷ್ಟನೂ ತಿಂದಿರಲಿಲ್ಲ ಅಲ್ವಾ, ಅದಕ್ಕೆ ಮೊದಲು ನಾಷ್ಟ ತಿನ್ಕೊಂಬಿಡೋಣ ಅಂದ್ಬಿಟ್ಟು ನಾವು ಅಲ್ಲೇ ಇದ್ದಿದ್ದಂಥ ಒಂದು ಹೋಟೆಲ್ಗೆ ಬಂದ್ವಿ. ಎಲ್ಲರೂ ಒಂದೊಂದು ಆರ್ಡರ್ ಮಾಡಿದ್ವಿ. ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ. ನನ್ನ ಮಸಾಲೆ ದೋಸೆ ಬರೋದು ತುಂಬ ಲೇಟ್ ಆಯಿತು. ಸೊ ಅಕ್ಕಪಕ್ಕದಲ್ಲಿ ಯಾರ್ಯಾರು ಏನೇನೆಲ್ಲ ಆರ್ಡರ್ ಮಾಡಿದ್ರಲ್ಲ ಅದನ್ನೇ ಸ್ವಲ್ಪ ತಿಂದೆ. ಅಷ್ಟೊಂದು ಹೊಟ್ಟೆನೇ ಫುಲ್ ತುಂಬಿತ್ತು. ಸೊ ಈ ಮಸಾಲೆ ದೋಸೆ ಕೊನೆಗೂ ಬಂತು, ಆದರೆ ನಾನು ಹೊಟ್ಟೆ ತುಂಬಿದ್ರಿಂದ ನನ್ನ ಕೈಲಿ ತಿನ್ನೋದಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಎಲ್ಲರಿಗೂ ನೀವು ತಿನ್ನಿ ಅಂತ ತಿನ್ನಿಸ್ತಿದ್ದೆ. ಆದರೆ ಅವ್ರದ್ದು ಕೂಡ ಹೊಟ್ಟೆ ತುಂಬ ಅಷ್ಟು ನಾಷ್ಟ ಆಗಿತ್ತು. ಸೊ ಒಬ್ಬೊಬ್ರು ತಿಂದರು, ಒಬ್ಬೊಬ್ರು ತಿನ್ನಲಿಲ್ಲ. ಇನ್ನೇನು ಮಾಡೋದು ಅಂದ್ಬಿಟ್ಟು ದೋಸೆ ಫುಲ್ ವೇಸ್ಟ್ ಆಯಿತು. ಇರಲಿ, ಇನ್ನೇನು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಹೋಟೆಲಿಂದ ಹೊರಗಡೆ ಹೋದ್ವಿ. ಸೊ ನಾನು ನಿಮಗೆ ಏನು ಆ ಒಂದು ಆರ್ಚ್ ತೋರಿಸ್ದೆ ಅಲ್ವಾ, ಅಲ್ಲಿ ಫೋಟೋ ತೊಗೊಂಡಿದ್ದು ನಾವು, ಗ್ರೂಪ್ ಫೋಟೋ. ಸೊ ಅದಾದಮೇಲೆ ನಾನು ಹೇಳ್ದಂಗೆ ಎಲೆಕ್ಟ್ರಿಕ್ ಗಾಡಿ ಏನು ಫ್ರೀ ಆಗಿಬಿಟ್ಟಿದ್ರು ಅದರಲ್ಲಿ ನಾವು ಹೋದ್ವಿ. ಬೆಟ್ಟ ಹತ್ತೋ ಅಂತ ಪ್ಲೇಸಿಗೆ ಬಿಡ್ತಾರೆ ಅವರು, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಈ ಒಂದು ಎಲೆಕ್ಟ್ರಿಕ್ ಗಾಡೀಲಿ ನಾವೆಲ್ಲರೂ ಹೋದ್ವಿ. ಇನ್ ಕೇಸ್ ಯಾರೋ ನೀವು ಬೆಟ್ಟ ಹತ್ತಲ್ಲ ಅನ್ನೋದಾದರೆ, ಅಂದರೆ ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತಲ್ಲ ಅನ್ನೋದಾದರೆ, ನಾನು ಏನು ಆರ್ಚ್ ತೋರಿಸ್ದೆ ಅಲ್ವಾ, ಅಲ್ಲಿ ಹಿಂದೆಗಡೆ ಟಿಕೆಟ್ ಕೌಂಟರ್ ಇದೆ. ನೀವು ಬೇಕಂದರೆ ರೋಪಲ್ಲಿ ಅಥವಾ ಅಲ್ಲೂ ಕೂಡ ಎಲೆಕ್ಟ್ರಿಕ್ ಗಾಡಿ ಇರುತ್ತೆ, ಗಾಡಿನೇ ಕರ್ಕೊಂಡು ಹೋಗುತ್ತೆ ಬೆಟ್ಟದವರೆಗೂ. ಅದ್ರ ಮೂಲಕ ಬೇಕಾದ್ರೆ ನೀವು ಹೋಗ್ಬೋದು ಬೆಟ್ಟಕ್ಕೆ. ಸೊ ಬೆಟ್ಟ ಹತ್ತತೀನಿ ಅನ್ನೋರು ಈ ರೀತಿ ನೀವು ಏನು ಎಲೆಕ್ಟ್ರಿಕ್ ಗಾಡಿ ಫ್ರೀಯಾಗಿ ಬಿಟ್ಟಿದಾರಲ್ಲ ಅದ್ರ ಮೂಲಕ ಕೂಡ ನೀವು ಬರ್ಬೋದು. ಸೊ ನಾವು ಇಷ್ಟಕ್ಕೆ ಫೋನ್ ತರೋದಕ್ಕೆ ಆಗೋದು, ಫೋನ್ ಎಲ್ಲ ಅಲ್ಲೇನೆ ನಾವು ಇಟ್ಬಿಟ್ಟು ಬರಬೇಕಾಗುತ್ತೆ. ಸೊ ಅದಕ್ಕೆ ಅಂತಾನೆ ಒಂದು ಕೌಂಟರ್ ಇರುತ್ತೆ. ಒಂದು ಫೋನ್ಗೆ 5 ರೂಪೀಸ್ ಚಾರ್ಜ್ ಮಾಡ್ತಾರೆ. ಫೋಟೋ ಅಲ್ಲಿ ಯಾರ ಹತ್ರನೋ ಒಬ್ರ ಹತ್ರ ಫೋನ್ ಇತ್ತು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾವು ಫೋಟೋ ತಗೊಂಡಿದ್ದು. ಆದರೆ ಫೋನ್ ಎಲ್ಲ ಎತ್ಕೊಂಡು ಹೋಗಂಗಿಲ್ಲ. ಇನ್ ಕೇಸ್ ನೀವು ಫೋನ್ ಏನಾದ್ರು ಎತ್ಕೊಂಡು ಹೋಗಿ ಸಿಗಾಕೊಂಡ್ರೆ 500 ರೂಪಾಯಿ ಅನ್ನೋ ಚಾರ್ಜ್ ಮಾಡ್ತಾರಂತೆ. ಸೊ ನಮ್ಗೆ ಯಾಕೆ ರಿಸ್ಕು ಅಂದ್ಬಿಟ್ಟು ನಾವು ಎಲ್ಲ ಫೋನು ಅಲ್ಲೇ ಇಟ್ಟು ಹೋಗಿದ್ವಿ. ಸೊ ಇದು ಕೆಳಗಡೆ ಬಂದ್ಮೇಲೆ ತಗೊಂಡಿದ್ದಂಥ ವಿಡಿಯೋ. ಇದು ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವ್ರ ವಾಹನ, ಪಿಕಾಕು, ನವಿಲು. ಸೊ ಇರ್ಲಿ ಅಂತ ಇದ್ರದ್ದು ಒಂದು ನಾನು ವಿಡಿಯೋ ತಕ್ಕೊಂಡೆ. ಅದಾದ್ಮೇಲೆ ಕೆಳಗಡೆ ಇಳಿದು ಬಂದು ನಮ್ಮ ಫೋನ್ ಎಲ್ಲ ನಾವು ಈಸ್ಕೊಂಡು ಮುಂದೆ ಬರುವಾಗ ಮಾವಿನಕಾಯಿ ನೋಡಿದೆ, ತಿನ್ಬೇಕು ಅನಿಸ್ತು. ನಮ್ಮ ಅಕ್ಕ ರಂಜು ಕೊಡ್ಸಿದ್ಲು. ಸೊ ನೋಡಿ ಇರೋದೇ 5 ಪೀಸು, ಇದಕ್ಕೆ 30 ರೂಪಾಯಿ ಇಸ್ಕೊಂಡ್ರು. ಎಲ್ಲರೂ ಒಂದೊಂದು ಪೀಸ್ ತಗೊಂಡ್ವಿ. ಆದರೆ ಮಾವಿನಕಾಯಿ ಮಾತ್ರ ಸಕ್ಕತ್ತಾಗಿತ್ತು, ತುಂಬ ಟೇಸ್ಟಿ ಆಗಿತ್ತು. ಸೊ ಈ ಮಾವಿನಕಾಯಿನ ನೀಟಾಗಿ ಕವರ್ ಮಾಡಿದ್ರು, ಹಾಗಾಗಿ ನೋಡಿನೇ ತಗೊಂಡಿದ್ದು ನಾವು. ಅದನ್ನ ಫುಲ್ ಗಾಳಿಲೆಲ್ಲ ಬಿಟ್ಟಿರಲಿಲ್ಲ ಧೂಳು ಕೂರೋದಕ್ಕೆ. ಅದು ಮಾವಿನಕಾಯಿ ಎಲ್ಲ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಸೊಳ್ಳೆ ಪರ್ದದ ನೆಟ್ ಬರುತ್ತಲ್ಲ ಅದನ್ನ ಇಟ್ಟಿದ್ರು. ಸೊ ನೋಡಿ ತಗೊಂಡ್ವಿ. ಸೊ ಅಲ್ಲಿಂದ ಮುಂದೆ ಬರ್ತಾ ಈ ಫೋಟೋಸ್, ಕ್ಯೂಟ್ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರ ಫೋಟೋಸ್ ಇತ್ತು. ಸೊ ನೋಡಿ ನಿಮಗೆ ಬೇಕಂದ್ರೆ ನೀವು ದೊಡ್ಡ ಫೋಟೋಸ್ ಕೂಡ ತಗೋಬಹುದು. ಇನ್ ಕೇಸ್ ದೊಡ್ಡ ಫೋಟೋಸ್ ಬೇಡ, ಚಿಕ್ಕ ಫೋಟೋಸ್ ಬೇಕು ಅಂದರೆ ನಿಮಗೆ ಪುಟಾಣಿ ಚಿಕ್ಕ ಫೋಟೋಸ್ ಕೂಡ ಸಿಗುತ್ತೆ. ಅದೇನು 120 ರೂಪೀಸ್ ಆಗುತ್ತೆ ಅಷ್ಟೇ ಒಂದು ಫೋಟೋಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಇವಾಗ ಏನು ತೋರಿಸ್ತಿದ್ದೀನಲ್ಲ ಇದೇ ಚಿಕ್ಕ ಪುಟಾಣಿ ಫೋಟೋಗಳು. ಈ ಒಂದು ಫೋಟೋಗೆ 20 ರೂಪೀಸ್ ಆಗುತ್ತೆ. ಸೊ ನೀವು ಬೇಕಾದ್ರೆ ತಗೋಬಹುದು. ಸೊ ಹೀಗೆ ನಾವು ಪಳನಿಲಿ ಒಂದು 4 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಹೇಳ್ದಂಗೆ ಅಲ್ಲಿ ಚಿಕ್ಕ ಪುಟ್ಟ ಶಾಪ್ಸ್ ಇತ್ತು, ನಮ್ಗೆ ಏನೇನು ತಗೋಬೇಕು ಅಂತಿತ್ತು ಒಂದು ಚಿಕ್ಕ ಶಾಪಿಂಗ್ ಮುಗಿಸ್ಕೊಂಡ್ವಿ. ಆ ಶಾಪಿಂಗ್ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ 4 ಗಂಟೆ ಆಗಿತ್ತು. ಸೊ ನೆಕ್ಸ್ಟ್ ನಾವು ಟ್ರಾವೆಲ್ ಮಾಡಿದೆ ಕೊಯಂಬತ್ತೂರ್ಗೆ, ಈಶಾ ಟೆಂಪಲ್ಗೆ ಹೋಗೋಣ ಅಂತ. ಅದ್ರದ್ದು ಕೂಡ ವಿಡಿಯೋ ಮಾಡಿದ್ದೀನಿ, 1-2 ದಿನ ಆದ್ಮೇಲೆ ರಿಲೀಸ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಪ್ರತಿಯೊಂದು ವಿಡಿಯೋನಿಗೂ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.